ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ಜೂನ್ 21ರಂದು ರಾಜಧಾನಿ ಬೆಂಗಳೂರಿನಲ್ಲಿ ನಡೆಯಲಿರುವ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣ ಸಮಾರಂಭಕ್ಕೆ ಭರ್ಜರಿ ಸಿದ್ಧತೆಗಳು ನಡೆದಿವೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಬರೋಬ್ಬರಿ 10,000ಕ್ಕೂ ಅಧಿಕ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪ್ರಕಟಿಸಿದ್ದಾರೆ. ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಮಹತ್ವದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಈ ಬೃಹತ್ ಸಮಾವೇಶವನ್ನು ಯಶಸ್ವಿಗೊಳಿಸಲು ತಳಮಟ್ಟದಿಂದಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಪ್ರಮುಖ ಮುಖ್ಯಾಂಶಗಳು: ಕಾರ್ಯಕ್ರಮ ಬಿಕೆ ಹರಿಪ್ರಸಾದ್ ಪದಗ್ರಹಣ ಸಮಾರಂಭ. ದಿನಾಂಕ ಮತ್ತು ಸ್ಥಳ ಜೂನ್ 21, ಪ್ಯಾಲೇಸ್ ಗ್ರೌಂಡ್ಸ್, ಬೆಂಗಳೂರು. ಶಿಡ್ಲಘಟ್ಟದಿಂದ ಭಾಗಿ 10,000ಕ್ಕೂ ಅಧಿಕ ಕಾರ್ಯಕರ್ತರು. ಸಾರಿಗೆ ವ್ಯವಸ್ಥೆ: ಸುಮಾರು 100 ಬಸ್ಗಳ ನಿಯೋಜನೆ. ಪಕ್ಷದ ಬಲವರ್ಧನೆಗೆ ಹೈಕಮಾಂಡ್ ಸೂಚನೆ ನೀಡಿರುವ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಪಂಚಾಯಿತಿ ಮತ್ತು ಗ್ರಾಮ ಮಟ್ಟದಿಂದಲೇ ಮತ್ತಷ್ಟು ಬಲಿಷ್ಠವಾಗಿ ಸಂಘಟಿಸಲು ಮೊದಲ ಆದ್ಯತೆ ನೀಡಲಾಗಿದೆ ಎಂದು ರಾಜೀವ್ ಗೌಡ ಇದೇ ವೇಳೆ ಸ್ಪಷ್ಟಪಡಿಸಿದರು. ಸರ್ಕಾರದ ಜನಪರ ಯೋಜನೆಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಪ್ರತಿಯೊಬ್ಬ ಕಾರ್ಯಕರ್ತರು ಮನೆಮನೆಗೆ ತಲುಪಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಇನ್ನು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯುವ ಈ ಸಮಾರಂಭಕ್ಕೆ ಶಿಡ್ಲಘಟ್ಟದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಆಗಮಿಸುತ್ತಿದ್ದು, ಅವರ ಅನುಕೂಲಕ್ಕಾಗಿ ಸುಮಾರು 100 ಬಸ್ಗಳ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅಭೂತಪೂರ್ವ ಯಶಸ್ವಿಗೊಳಿಸಬೇಕೆಂದು ರಾಜೀವ್ ಗೌಡ ಮನವಿ ಮಾಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಕೈ ನಾಯಕರ ಈ ಉತ್ಸಾಹ ನೋಡುತ್ತಿದ್ದರೆ ಮುಂಬರುವ ದಿನಗಳಲ್ಲಿ ಕ್ಷೇತ್ರ ಸೇರಿದಂತೆ ಜಿಲ್ಲಾದ್ಯಂತ ಪಕ್ಷ ಮತ್ತಷ್ಟು ಬಲಿಷ್ಠವಾಗುವ ಮುನ್ಸೂಚನೆ ಸಿಗುತ್ತಿದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಶಿಡ್ಲಘಟ್ಟ ವರದಿ ಮಾನಸ್. ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಏನೋ ನಮ್ಮ ಬಗ್ಗೆ ಕೆಟ್ಟದಾಗಿ ಏನೋ ಹಬ್ಬಿಸ್ಬೋದು, ಇಲ್ಲ ಏನು ತಪ್ಪಾಗಿ ಹೇಳ್ಬೋದು, ಹೇಳಿ ನಮ್ಮನ್ನ ಏನೋ ಮೀಟ್ ಮಾಡೋಣ ಅನ್ನೋದು ನೋಡ್ತಾರೆ. ಹಂಗಾಗಿ ಇವತ್ತೇನಾಗಿದೆ ಅಂದ್ರೆ ಬಿಜೆಪಿ ಜೆಡಿಎಸ್ ಏನೋ ಆ ಭ್ರಷ್ಟ ಒಂದು ಸಮ್ಮಿಶ್ರವಾಗಿ ಅವ್ರು ಏನೋ ಕೇಂದ್ರದಲ್ಲಿ ಸರ್ಕಾರ ಮಾಡ್ತಿದ್ದಾರೆ. ಇವತ್ತು ಅವ್ರು ಏನ್ ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರ ವಿರೋಧದಿಂದ ಎಲೆಕ್ಷನ್ ಆಫೀಸರ್ಸ್ ಕೈಗೊಂಬೆಯಾಗಿ ಇಟ್ಕೊಂಡು ನಮ್ಮಲ್ಲಿ ಗೆಲ್ಲಕ್ಕಾಗಲ್ಲ. ಏನ್ ಮಾಡ್ತಾರೆ, ಈಗ ಎಕ್ಸಾಂಪಲ್ ಹೇಳ್ತೀನಿ. ಈಗ ಹೊಸಪೇಟೆ ಬಂದ್ರೆ ಗುಡೇನವರು ಹೇಳಿದ್ರು ಎಕ್ಸಾಂಪಲ್. ಅಲ್ಲೇನ್ ಮಾಡ್ತಾರೆ, ಗುಡೇನವ್ರಲ್ಲಿ ನಾವು ಬಿಡಿಸೋಕ್ಕಾಗಲ್ಲ ಅಂತಂದಾಗ ನಮ್ಮ ವಿರೋಧಿಗಳು ಏನಿರ್ತಾರೆ ಜೆಡಿಎಸ್ ಬಿಜೆಪಿ ಅವರು ಏನ್ ಮಾಡ್ಬೋದು ಅಂದ್ರೆ ನಮ್ಮಲ್ಲಿರೋ ವೋಟರ್ಸ್ ಅಂದ್ರೆ ನಮ್ಮಲ್ಲಿರೋ ಪಕ್ಕ ವೋಟರ್ಸ್ ನ ಎಲ್ಲಿ ಕಿತ್ತಾಕ್ಬೋದು ಅಂತ ನೋಡ್ತಾರೆ. ನಿಮಗೆ ಗೊತ್ತಿದ್ದಂತೆ ಸುಮಾರು ವೆಸ್ಟ್ ಬೆಂಗಾಲ್ ಕೂಡ ಅದೇ ತರ ಆಯ್ತು. ಈಗ ಮಮತಾ ಬ್ಯಾನರ್ಜಿ ಅವರು ಅವ್ರ ಇದರಲ್ಲಿ ಸುಮಾರು ಜನ ಎಲ್ಲೋ ಅವರು ಓಟ್ಬೇಕು ಯಾರೋ ನಮ್ಮಲ್ಲಿ ಯಾರಿದ್ರು ಕಾಂಗ್ರೆಸ್ ನಿಂತವ್ರನ್ನ ಓಟೇ ಕೊಟ್ಬಿಟ್ಟಿರ್ತಾರೆ. ಎಲೆಕ್ಷನ್ ದಿನ ಹೋಗಿ ನಮ್ಗೆ ಓಟ್ ಕೊಡ್ಬೇಕು ಅಂತಂದ್ರೆ ಮೈನ್ ಲೀಡರ್ಸ್ಗೆ ಓಟ್ಗಳೇ ಇರಲ್ಲ. ಅದೇನ್ ಮಾಡ್ತಾರೆ, ಅದೇ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಇಲ್ಲಿ ನಗರದಲ್ಲಿ ಕೌನ್ಸಿಲರ್ ಎಲೆಕ್ಷನ್ಸ್ ಬರ್ತಾ ಇದೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ವಿರೋಧಿಗಳು ಎಲ್ಲಿ ಓಟ್ ತೆಗೆದುಹಾಕಕ್ಕಾಗುತ್ತೆ ಕಾಂಗ್ರೆಸ್ ವೋಟರ್ಸ್ ಮುಖ್ಯವಾಗಿ ಏನ್ ಮಾಡ್ತಿದ್ದಾರೆ, ಹಿಂದುಳಿದ ಓಟ್ಗಳನ್ನ ಕಿತ್ಕೊಳ್ಳೋರು. SC ST ವೋಟ್ಸ್, ಮೈನಾರಿಟಿ ವೋಟ್ಸ್ ನ ಮೇನ್ ಅವ್ರ ಓಟ್ಗಳನ್ನ ಕಿತ್ತಾಕ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರು ಓಟ್ ಹಾಕಲೇ ಕಾಂಗ್ರೆಸ್ಗೆ, ಆ ಓಟ್ಗಳನ್ನ ಕಿತ್ತಾಕೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಆ ಓಟ್ಗಳನ್ನ ಕಿತ್ತಾ ಇದ್ದಾರೆ. ಅದರಲ್ಲೂ ಹಿಂದುಳಿದ ವರ್ಗ ಅಂತಂದ್ರೆ ಏನಾಗಿದೆ, ಕೆಲವರು ಅವ್ರಿಗೆ ಏನಾಗುತ್ತೆ, ಹೋಗಿ ಅಲ್ಲಿ ದಂಡಿಸಿ ಅಧಿಕಾರಿಗಳನ್ನ ಕೇಳಕ್ ಶಕ್ತಿ ಇರಲ್ಲ, ಹಂಗಾಗಿ ಬರ್ತಾರ ಬಿಡುವುದು ಒಂದು ಇದನ್ನ ಉಪಯೋಗಿಸ್ಕೊಂಡು ಅಧಿಕಾರ ಉಪಯೋಗಿಸ್ಕೊಂಡು ಅವರು ಒಂದು ಇದನ್ನ ಏನು ನಮ್ಮ ಮತದಾರರ ಹಕ್ಕನ್ನ ಕಡಿತಗೊಳಿಸ್ತಿದ್ದಾರೆ. ಅದಕ್ಕೆ ನಾವೆಲ್ಲ ಕೂಡ ಎಚ್ಚೆತ್ತುಕೋಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕಳೆದ ವಾರ ಒಂದು ಸಭೆ ಕರೆದು ಆ ಸಭೆಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಬೂತಲ್ಲೂ ಕೂಡ BLOಗಳು ಅಂದ್ರೆ BLO ಯಾರು ಕೆಲವರು ಗೊತ್ತಿದೆ, ಎಲ್ಲರಿಗೂ ಗೊತ್ತಿರ್ತದೆ. ಇಲ್ಲಿ BLO ಅಧಿಕಾರಿಗಳಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಆ ಒಂದು ಆ ರೇಂಜಲ್ಲಿರುವಂತ ಒಂದು ಯಾರಿದ್ದಾರೆ ಅವ್ರನ್ನ BLO ಮಾಡಿರ್ತಾರೆ. ಕೆಲವು ಊರುಗಳಲ್ಲಿ ನಮಗೂ
ಇತ್ತು. ಏನಂದ್ರೆ ಹಣ BLOಗಳನ್ನ ಇಲ್ಲಿ ನಮ್ಮ ತಾಲೂಕಲ್ಲಿ JDS ಅಧಿಕಾರ ಬಂದಿದೆ ಅಂದ್ಬಿಟ್ಟು BLO ಇವತ್ತು ಅವರು ಕೂಡ ಕೋರ್ಟ್ ಮಾತಂತೆ ಅವರು ಕೂಡ ಇವತ್ತು ಇಟ್ಕೊಂಡು ಇವತ್ತು ನನ್ನ ರಾಶಿ ಗುರುತು ನನಗೆ ರಾಷ್ಟ್ರದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ DK ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂತೋಷ. ಇವತ್ತು ಅವರ ಒಂದು ಪದಗ್ರಹಣ ಕಾರ್ಯಕ್ರಮ ರಾಜಭವನದಲ್ಲಿ ನಡೀತು. ಅಲ್ಲಿ ಏನಾಯ್ತು ಅಂದ್ರೆ ಎಲ್ಲ ಜನಸಂಖ್ಯೆಗಳಿಗೂ ಕೂಡ ಅವತ್ತು ಸೇರಕ್ಕಾಗಿರ್ಬೋದು, ಕುಟುಂಬಕ್ಕಿರ್ಬೋದು, ಹೆಚ್ಚಿನ ಜನ ಸೇರಿ ಅವರಿಗೆ ಪಕ್ಷದ ಜವಾಬ್ದಾರಿನ ವಹಿಸಬೇಕು ಅಂತ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಒಂದು ಹೋಗಬೇಕಾಗಿದೆ. ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಹೋಗುವಾಗ ನಮ್ಮ ಜಿಲ್ಲೆಯ ಎಲ್ಲ MLAಗಳು ಪ್ರತಿ ಬೂತ್ ಪ್ರತಿ ಹಳ್ಳಿಯಿಂದ ಎಲ್ಲ ಜನಾಂಗದ ಯಾವುದೇ ಜನಾಂಗ ಇರ್ಬೋದು, ಗೌಡರು ಇರ್ಬೋದು, ಕುರುಬರು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, SC ST ಇರ್ಬೋದು, ಎಲ್ಲ ಜನಾಂಗದ ಮುಖಂಡರುಗಳನ್ನ ಈಗಾಗಲೇ 3 ಪಂಚಾಯತಿಗಳನ್ನ ಕರೆದು ಪರ್ಸನಲ್ ಆಗಿ ಒಬ್ಬೊಬ್ಬರಿಗೆ ಕರೆದು ಸುಮಾರು ಒಂದು ಹಳ್ಳಿನಲ್ಲಿ 5 ಮುಖಂಡರುಗಳಿದ್ರೆ ಅಂದ್ರೆ ಎಲ್ಲ ಕಮ್ಯುನಿಟಿ ಮುಖಂಡರುಗಳಿಂದ ಅವರೆಲ್ಲರೂ ಕರೆದು ಮಾತಾಡಿ ಒಂದು ಸಭೆ ಕೂಡ ಮಾಡಿದ್ದೀನಿ. ಅದೇ ರೀತಿ 34 ಪಂಚಾಯತಿಗಳಲ್ಲೂ ಕೂಡ ಪರ್ಸನಲ್ ಆಗಿ ಸಭೆ ಮಾಡಿ ವಾರ್ಡಲ್ಲೂ 31 ವಾರ್ಡಲ್ಲೂ ಕೂಡ ಪರ್ಸನಲ್ ಒಂದೊಂದೇ ವಾರ್ಡ್ ವೈಸ್ ಕರೆದು ಪರ್ಸನಲ್ ಸಭೆ ಮಾಡ್ತೀನಿ. ಅದು ಬಹಿರಂಗ ಸಭೆ ಮಾಡಬಾರ್ದು ಅಂತ ಅನ್ಕೊಂಡು ಅದಕ್ಕೆ ಈಗಾಗಲೇ ಪರ್ಸನಲ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಉದ್ದೇಶ ಏನು ಅಂತಂದ್ರೆ ಈಗ ಬರ್ತಾ ಇರುವಂತಹ ಗ್ರಾಮ ಪಂಚಾಯತ್ ಚುನಾವಣೆಗಳಿದೆ. ಆ ಚುನಾವಣೆಗಳಲ್ಲಿ 34 ಪಂಚಾಯತ್ ಚುನಾವಣೆ ಆಗಿದೆ. ಇನ್ನ 30 ಪಂಚಾಯತಿಗೆ 30 ಕಾಂಗ್ರೆಸ್ ಪಂಚಾಯತಿಗಳು ಹಾಕಬೇಕು. ಅದಕ್ಕೆ ಏನೇ ಆಗಲಿ ಹಣ ಕೊಟ್ಟು ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ. ಅದೇ ರೀತಿ ಚಿಡಗಡ ನಗರದಲ್ಲಿ 31 ವಾರ್ಡ್ ಇದೆ. 31 ವಾರ್ಡಲ್ಲೂ ಅಷ್ಟೇ ಹಿಂದೆ ಏನೇ ನಡೆದಿರಲಿ ಏನೇ ಆಗಿರಲಿ ಬರುವಂತ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ 31ಕ್ಕೆ 31 ಕಾಂಗ್ರೆಸ್ನ ವಾರ್ಡ್ ಹಾಕಬೇಕು. ಇಲ್ಲಿ ನಗರಸಭಾ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಹಾಕಬೇಕು. ಆದ್ರೆ ಮಾತ್ರನೇ ಹೇಳ್ತಿದ್ದೀನಿ ಅಭಿವೃದ್ಧಿ ಕಾಣಕ್ಕೆ ಸಾಧ್ಯ. ಇವತ್ತೇನಾಗಿದೆ, ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನನಗೆ ನಮ್ಗೆಲ್ರಿಗೂ 3 ಆನೆ ಬಲ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವತ್ತು ನಾವು ಏನೇ ಕೆಲಸ ಹೇಳಿದ್ರು ಕೆಲಸ ಆಗತ್ತೆ. ಆಗ್ಬೇಕಾದ್ರೆ ನಾವೇನ್ ಮಾಡಬೇಕು, ನಾವು ಈಗ ನಾನಿವತ್ತು ಸೋತಿರ್ಬೋದು, ಖಂಡಿತವಾಗ್ಲೂ ಮುಂದೆ ಒಂದಿನ ಖಂಡಿತವಾಗ್ಲೂ ಬರುವಂತ ಚುನಾವಣೆಯಲ್ಲಿ ಗೆಲ್ಸ್ತೀರ. ಗೆಲ್ಸ್ಬೇಕಾದ್ರೆ ನಾನೇನ್ ಮಾಡಬೇಕು, ನಿಮಗೆ ಶಕ್ತಿಯಾಗಿ ನಿಂತ್ಕೋಬೇಕು. ನಾನು ಯಾವತ್ತೂ ಯಾವ ಒಂದು ಚುನಾವಣೆ ಇರಲಿ, ಯಾವುದೇ ಒಂದು ವಿಚಾರ ಇರಲಿ, ನಿಮ್ಮಗಳ ವಿಚಾರವಾಗಿ ಯಾವತ್ತೂ ಕೂಡ ಶತಸಿದ್ಧವಾಗಿರ್ತೀನಿ. ಏನೇ ಒಂದು ಕೆಲಸ ಆಗ್ಬೇಕು, ಇಂಥ ಊರಲ್ಲಿ ತೊಂದರೆ ಇದೆ, ಇಲ್ಲ ನಮ್ಗೆ ಈ ತೊಂದರೆ ಇದೆ ಅನ್ನೋ ಒಂದು ಮಾತಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಿನ್ನ ಸಿದ್ಧವಾಗಿದೆ. ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿರೋ ಕರ್ತವ್ಯ ಏನು ಅಂತಂದ್ರೆ, ಈಗ ಭಾನುವಾರ ಒಂದು ಪೂರ್ವಭಾವಿ ಸಭೆಗೆ ಏನ್ ಸಭೆ ಕರೆದಿದ್ದೀವಿ, ಆ ಸಭೆಯಲ್ಲಿ ಹೇಳಿದಂತೆ ಭಾನುವಾರ ಎಲ್ಲರೂ ಕೂಡ 5,000 ಜನ ಏನಿದೆ ಹೋಗಿ ಬರೋಣ. ಬಂದ ನಂತರ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗಳಿರ್ಬೋದು, ನಗರದಲ್ಲಿರ್ಬೋದು, ಈಗ SIR ಪ್ರತಿ ಅಂದ್ರೆ ನಮ್ದೊಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗ ನಮ್ಮಲ್ಲಿ ಏನು ಪ್ರತಿ ಪಂಚಾಯತಿಗೆ 2 ಬಸ್ಸು, ವಾರ್ಡಲ್ಲಿ ಶಿಂಗಡ 31 ವಾರ್ಡಲ್ಲಿ ಒಂದೊಂದು ಬಸ್ ವ್ಯವಸ್ಥೆ ಮಾಡಿ ಕಾರುಗಳಲ್ಲಿ ಬರುತ್ತಾರೆ. ಮುಖಂಡರುಗಳೆಲ್ಲ ಕಾರುಗಳಲ್ಲಿ ಬರ್ತಾರೆ. ಈಗ ಕೆಲವು ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲರೂ ಕೂಡ ನಮ್ಮ DK ಅವರ ಸ್ವೇರಿಂಗ್ ಕಾರ್ಯಕ್ರಮಕ್ಕೆ ಹೋಗಲಾಗಿಲ್ಲ. ಹಾಗಾಗಿ ಅವರು ಕೂಡ ಇರ್ತಾರೆ. ಸಿದ್ದರಾಮಯ್ಯ ಅವರು ಈಗಿದ್ರೆ ಒಂದೇ ವೇದಿಕೆಯಲ್ಲಿ 3 ಕಾರ್ಯಕ್ರಮ, ಈಗ 3 ಮುಖಂಡರುಗಳ ಭೇಟಿಯಾಗತ್ತೆ. ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರ ಮಾಡ್ತಾರೆ, ಅವ್ರಿಗೆ ಬೀಳ್ಕೊಡುಗೆ ಒಂದು ಅವ್ರಿಗೂ ನಾವೆಲ್ಲರೂ ಕೂಡ
ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಹಿಡಿದು ನಗರದಲ್ಲಿ ಪ್ರತಿ ವಾರ್ಡ್ನಲ್ಲಿ ಎಲ್ಲರೂ ಒಟ್ಟಾರೆ ನಾವು ಅಂದ್ರೆ 100 ಬಸ್ಸನ್ನ 5,000 ಜನ, ಕಾರುಗಳಲ್ಲಿ 1,000 ಜನ ಹೆಚ್ಚಿಗೆ ಹೋಗಿ ಒಂದು 6,000 7,000 ಜನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಬೇಕಾಗಿ ನಮ್ಮನ್ನೆಲ್ಲರಿಗೂ ನಾನು ಕೇಳ್ಕೊಟ್ಟಿದ್ದೀನಿ. ಡಿ ಕೆ ಹತ್ರ ಓದೋದು ಕೂಡ ಮಾತು ಕೊಟ್ಟಿದ್ದೀನಿ. ನಿಮ್ಮಗಳ ಒಂದು ಏನು ನಂಬಿಕೆ ಮೇಲೆ ತಾವೆಲ್ಲರೂ ಕೂಡ ಕಾರ್ಯಕ್ರಮಗಳಲ್ಲಿ ಹಿಂದೆ ಕೂಡ ಭಾಗಿಯಾಗಿದ್ದೀವಿ, ಯಶಸ್ವಿಗೊಳಿಸಿದ್ರಿ. ಈ ಒಂದು ಕಾರ್ಯಕ್ರಮಗಳನ್ನು ಕೂಡ ತಾವೆಲ್ಲರೂ ಕೂಡ ನಮ್ಮ ಮುಖಂಡರುಗಳು ಕಾರ್ಯಕರ್ತರಿಂದ ಒಳಗಿಸಿ ಪ್ರತಿ ಹಳ್ಳಿಯಿಂದ ತಪ್ಪಿದ ಒಂದು ನಂಬಿಕೆ ಮೇಲೆ ನಾನು ನಮ್ಮ ಪಕ್ಷ ಏನು ಡಿ ಕೆ ಶಿವಕುಮಾರ್ ಮಾತನಾಡಿದ್ದೀವಿ. ಆದ್ರಿಂದ 7,000 ಜನ ಬರ್ತೀವಿ ಅಂತ ನಾವು ಇನ್ನೂ ಹೆಚ್ಚಿನ ಜನ ಹೋಗಿ ಅವರಿಗೆ ನಾವು ನಮ್ಮ ಮೇಲೆ ಇರುವಂತ ನಂಬಿಕೆನ ಉಳಿಸ್ಕೊಳ್ಳುವಂತ ಕೆಲಸ ಮಾಡೋಣ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಆಗ್ತಾ ಇದ್ದೀವಿ. ಕೊಟ್ಟು ಮಾತಂತೆ ಅಧಿಕಾರನ ಬಿಟ್ಕೊಳ್ಳುವಂತ ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದೀವಿ. ಅದೆಲ್ಲದಕ್ಕೂ ವಿಶೇಷವಾಗಿ ಇವತ್ತು ನಮ್ಮ ಪಕ್ಷ ಮುಂದುವರಿಸಿಕೊಳ್ಳೋದಕ್ಕೆ ಇವರಿಬ್ಬರ ಸಾರಥ್ಯದಲ್ಲಿ ನಮ್ಮ ಎಐಸಿಸಿಯ ಅಧ್ಯಕ್ಷರು, ನಮ್ಮ ಎಐಸಿಸಿಯ ಹಿರಿಯ ನಾಯಕರು ರಾಹುಲ್ ಜಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಡಿ ಕೆ ಹರಿಪ್ರಸಾದ್ ಅವರಿಗೆ ಪಕ್ಷದ ಅಧ್ಯಕ್ಷರ ಸ್ಥಾನ ಇವತ್ತು ಕೊಟ್ಟಿದ್ದಾರೆ. ಆ ಒಂದು ಅಧ್ಯಕ್ಷರ ಸ್ಥಾನದ ಪದಗ್ರಹಣ ಕಾರ್ಯಕ್ರಮ ಇದೇ ಭಾನುವಾರ ಅಂದ್ರೆ 21ನೇ ತಾರೀಕು ಭಾನುವಾರ ದಿನ ಅರಮನೆ ಮೈದಾನದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿ ಅವರಿಗೆ ಪಕ್ಷದ ಜವಾಬ್ದಾರಿನ ವಹಿಸಬೇಕು ಅಂತ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ನನಗೆ ಪರ್ಸನಲ್ ಆಗಿ ಹೇಳಿದ್ದಾರೆ. ನಾನು ಹೋಗುವಾಗ ನಮ್ಮ ಜಿಲ್ಲೆಯ ಎಲ್ಲ MLAಗಳು ಅಂದ್ರೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಶಿವಶಂಕರ್ ರೆಡ್ಡಿ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದ ಕೇಶವ ರೆಡ್ಡಿ ಅವರು, ನಂದಿ ಆಂಜನಪ್ಪನವರು ಎಲ್ಲರೂ ಒಟ್ಟಿಗೆ ಹೋಗಿ ನಾವು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ವಿ. ನಮ್ಮ ಮುಖ್ಯಮಂತ್ರಿಗಳು ಭೇಟಿಯಾಗಿ ಹಿಂದೆ ಏನು ನಮ್ಗಿದೆಲ್ಲ ಸುಮಾರು ಜನಕ್ಕೆ ತೊಂದರೆಗಳಿತ್ತು, ಅದೇ ರೀತಿ ಅಭಿವೃದ್ಧಿಗಳಲ್ಲಿರ್ಬೋದು, ನಮ್ಮ ಕಾಂಗ್ರೆಸ್ ಮುಖಂಡರಿಗಿರ್ಬೋದು ಸ್ವಲ್ಪ ತೊಂದರೆಗಳಾಗಿತ್ತು. ಮುಂದೆ ನೀವು ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರು ಹಿರಿಯರಿದ್ದಾರೆ, ಅವ್ರಿಗೆ ಮಂತ್ರಿ ಸ್ಥಾನ ಲಾಸ್ಟ್ ಟೈಮ್ ಕೊಡಬೇಕಾಗಿತ್ತು, ಕಾರಣದಿಂದ ಕೈ ತಪ್ಪಿದೆ. ಅವ್ರು ಕೊಡಬೇಕು ಅನ್ನೋ ಮಾತನ್ನು ಕೂಡ ಕೇಳಿದಾಗ ಆಯ್ತು ಖಂಡಿತವಾಗೂ ಕನ್ಸಿಡರ್ ಮಾಡಲ್ಲ ಅನ್ನೋ ಮಾತು ಹೇಳಿದ್ರು. ಅದೇ ರೀತಿ ನನಗೂ ಕೂಡ ಒಂದು ಮಾತು ಹೇಳಿದ್ರು. ಈಗ 21ನೇ ತಾರೀಕು ನಾನು ಕರೆದೆ, ಅಣ್ಣ ನಿಮ್ಮ ಒಂದು ಮುಖ್ಯಮಂತ್ರಿಗಳಾಗಿರೋದಕ್ಕೆ ನಾವು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಿಮ್ಮ ಅಭಿಮಾನಿಗಳು ತುಂಬಾ ಜನ ನಾವಿದ್ದೀವಿ. ಈಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ 21ನೇ ತಾರೀಕು ತೀರ್ಮಾನ ಮಾಡಿದ್ದೀವಲ್ಲ ಅಂತ ಹೇಳಿದೆ. ಆಗ ಹೇಳಿದ್ರು 21ನೇ ತಾರೀಕು ಬೇಡ, ಇನ್ನೊಂದು ದಿನ ಡೇಟ್ ನಿಗದಿಪಡಿಸ್ಕೊಂಡ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಈಗ ಮಂತ್ರಿಗಳು ಅಂದ್ರೆ ಈಗ ಮಂತ್ರಿಗಳು ಏನಿದ್ದಾರೆ ಆ ಒಂದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಇದೆ. ಇನ್ನು ಒಂದಷ್ಟು ಜನ ಮಂತ್ರಿಗಳಾಗ್ತಾರೆ. ಅವರನ್ನು ಒಟ್ಟಿಗೆ ಕರೆದು ಪಕ್ಷದ ಅಧ್ಯಕ್ಷರು ಕೂಡ 21ನೇ ತಾರೀಕು ಪದಗ್ರಹಣ ತಗೋತಾರೆ, ಸ್ವೇರಿಂಗ್ ತಗೋತಾ ಇದ್ದಾರೆ. ಅವ್ರನ್ನೂ ಕರೆದು ಇನ್ನೂ ಗ್ರ್ಯಾಂಡ್ ಆಗಿ ಒಂದು ಕಾರ್ಯಕ್ರಮ ಮಾಡಿ, ಹಾಗಾಗಿ ನಿಮ್ಮ ಕಾರ್ಯಕ್ರಮ ಮುಂದಕ್ಕೆ ಹಾಕೊಳ್ಳಿ. ಈ 21ನೇ ತಾರೀಕು ಆ ಒಂದು ಏನು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರ ಸ್ವೇರಿಂಗ್ ಕಾರ್ಯಕ್ರಮಕ್ಕೆ ಮೇಕೆದಾಟು ಕಾರ್ಯಕ್ರಮದಲ್ಲೇ ನೀವು ಸುಮಾರು ಶಿಡ್ಲಘಟ್ಟದಿಂದ 200 ಬಸ್ಗಳಲ್ಲಿ 10,000 ಹೆಚ್ಚಿನ ಜನ ಬಂದಿದ್ದೀರಾ. ಭಾರತ್ ಜೋಡೋ ಬಸ್ ಇದೆ, 200ಕ್ಕೂ ಹೆಚ್ಚು ಬಸ್ಗಳಲ್ಲಿ ನೀವು 10,000 ಹೆಚ್ಚಿನ ಜನ ಬಂದಿದ್ದೀರಾ ಅನ್ನೋ ಮಾತು ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಅವರ ಮುಖಾಂತರ ಅವ್ರ ಬಾಯಿಂದಲೇ ನಾವು ಹೇಳಿಸ್ಕೊಂಡಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ. ಇವತ್ತು ಆ ಒಂದು 21ನೇ ತಾರೀಕು ಕಾರ್ಯಕ್ರಮಕ್ಕೆ ಹೋಗಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷವಾದ ಒಂದು ವಿಚಾರ ಏನಪ್ಪಾ ಅಂತಂದ್ರೆ
ಈಗಾಗಲೇ ನಮ್ಮ ಮುಖಂಡರೆಲ್ಲ ತಿಳಿಸ್ತಾ ಇದ್ರು. ಏನಪ್ಪಾ ಅಂದ್ರೆ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಸುಭದ್ರವಾಗಿದೆ. 2023ರಲ್ಲಿ ನಾವೇ ಅಧಿಕಾರ ನಡೆಸಿದ್ದೇವೆ. ಮುಂಬರುವಂತ 2028ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಖಂಡಿತವಾಗಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ನಿಲುವನ್ನ ಈಗಾಗಲೇ ಅದನ್ನ ಕಂಡಿದ್ದೀವಿ. ಯಾಕೆ ಅಂತಂದ್ರೆ ನೋಡಿದಂತೆ ನಡೆದಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಮಾತ್ರ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ವಿಧಾನಸಭೆಗೂ ಚುನಾವಣೆ ಮುಂಚಿತವಾಗಿ ನಾವೆಲ್ಲ ಏನ್ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಆ 5 ಗ್ಯಾರಂಟಿಗಳನ್ನ ಇವತ್ತು ಸಮರ್ಪಕವಾಗಿ ಎಲ್ರಿಗೂ ಒದಗಿಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಏನು ಮಾತು ಕೊಟ್ಟಿದ್ವಿ ಆ ಮಾತನ್ನ ಉಳಿಸ್ಕೊಂಡಿದ್ದೀವಿ. ಹಂಗಾಗಿ ಜನರಲ್ಲೆಲ್ಲರಲ್ಲೂ ಕೂಡ ಇವತ್ತು ಒಂದು ನಂಬಿಕೆ ಬಂದಿದೆ. ಅಂದ್ರೆ ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರಬಹುದು ಅನ್ನೋದು ಎಲ್ಲ ಜನರಿಗೂ ಎಲ್ಲ ಜನತೆಗೂ ಕೂಡ ಇವತ್ತು ಅರ್ಥ ಆಗಿದೆ. ಹಾಗಾಗಿ ಇವತ್ತು ನೋಡಿದಂತೆ ನಡೆದಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರು ಇವತ್ತು 2 ವರ್ಷ ಆದ ನಂತರ ಅವರು ಮುಖ್ಯಮಂತ್ರಿಗಳ ಸ್ಥಾನ ಬಿಟ್ಕೊಡ್ತೀವಿ ಅಂತ ಹೈಕಮಾಂಡ್ ಅಲ್ಲಿ ಮಾತುಕತೆ ಮಾಡದಂತೆ ಇವತ್ತು ಅವರು ಕೂಡ ಕೊಟ್ಟ ಮಾತಿನಂತೆ ಅವರು ಕೂಡ ಇವತ್ತು ಬಿಟ್ಕೊಟ್ರು. ಇವತ್ತು ನನ್ನ ರಾಜಕೀಯ ಗುರುಗಳು ನನಗೆ ಘಾಟ್ ಫಾದರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಿ.ಕೆ. ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೆ ನಮ್ಗೆಲ್ಲರಿಗೂ ಹೆಚ್ಚಿನ ಸಂತೋಷ. ಇವತ್ತು ಅವರು ಒಂದು ಪದಗ್ರಹಣ ಕಾರ್ಯಕ್ರಮ ರಾಜಭವನದಲ್ಲಿ ನಡೆಯಿತು. ಅಲ್ಲೇನಾಯ್ತು ಅಂದ್ರೆ ಎಲ್ಲ ಜನಸಂಘಟನೆಗಳಿಗೂ ಕೂಡ ಅವತ್ತು ಸೇರಕ್ಕಾಗಲಿಲ್ಲ. ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಹೆಚ್ಚಿನ ಜನ ಸೇರಕ್ಕಾಗಲಿಲ್ಲ. ಸೇರಿಸಿದ್ದೇನೋ ತೊಂದರೆ ಮಾಡ್ತಾರೇನೋ, ಇಲ್ಲ ಓಟ್ ಕಿತ್ತಾಕ್ತಿರ್ತಾರೇನೋ, ನೀವು ಕೂಡ ಸಪೋರ್ಟ್ ಮಾಡಬೇಕು. ಸೇರಿಸಿದ್ದೇನೋ ತೊಂದರೆ ಮಾಡ್ತಾರೇನೋ, ಇಲ್ಲ ಓಟ್ ಕಿತ್ತಾಕ್ತಿರ್ತಾರೇನೋ, ನೀವು ಕೂಡ ಸಪೋರ್ಟ್ ಮಾಡಬೇಕು. ಅಲ್ಲ